ಶ್ರೀಮದ್ ಭಾಗವತ 8ನೇ ಸ್ಕಂದದ ಶ್ರವಣದ ಫಲವನ್ನು, ಅದರ ಮಹಿಮೆಯನ್ನು ನಾವೀಗ ಕೇಳಲಿಕ್ಕಿದ್ದೇವೆ. ಪೂರ್ವದಲ್ಲಿ ವಿದರ್ಭ ನಗರದಲ್ಲಿ ಒಬ್ಬ ರಾಜ ಇದ್ದ. ಅವನ ಹೆಸರು ಇಂದ್ರಜಿತ್ತು. ಸೈನ್ಯ ಸಮೇತನಾಗಿ ಒಮ್ಮೆ ಮೃಗಬೇಟೆಗೆ ಹೋಗಿದ್ದ. ಮಾರ್ಗ ಮಧ್ಯದಲ್ಲಿ ರಾತ್ರಿ ಆಯಿತು. ಅಲ್ಲಿ ಒಬ್ಬ ಋಷಿಗಳು ಕೂತಿದ್ದರು. ಕತ್ತಲೆಯಲ್ಲಿ ಅವರನ್ನು ಹುಲಿಯಿಂದ ತೊಳ್ಕೊಂಡು ಬಿಟ್ಟ. ಬಾಣವನ್ನು ಬಿಟ್ಟೇ ಬಿಟ್ಟ. ಹತ್ತಿರ ಹೋಗಿ ನೋಡಿದಾಗ ಆ ಋಷಿಗಳು ಪ್ರಾಣ ಕಳ್ಕೊಂಡ್ಬಿಟ್ಟಿದ್ರು. ಭಾಳ ಅವನಿಗೆ ದುಃಖ ಆಯಿತು. ದಯೆಯಿಂದ ಅಳ್ಳಿಕ್ಕೆ ಶುರು ಮಾಡಿಬಿಟ್ಟ. ಬ್ರಹ್ಮಹತ್ಯೆ ಬಂದುಬಿಡ್ತು ಅವನಿಗೆ. ಒಂದಿನ ದೈವೇಚ್ಛೆಯಿಂದ ಗೌತಮರ ಆಶ್ರಮಕ್ಕೆ ಬಂದಿದ್ದಾನೆ. ಅಲ್ಲಿ ಶ್ರೀಮದ್ ಭಾಗವತದ 8ಮ ಸ್ಕಂದ ಅಲ್ಲಿ ಹೇಳುತ್ತಿದ್ದರಲ್ಲಿ ಅದನ್ನು ಕೂತುಕೊಂಡು ಕೇಳ್ತಾ ಇದ್ದ. ಅದರ ಪ್ರಭಾವದಿಂದ ಅವನ ಬ್ರಹ್ಮಹತ್ಯೆ ದೂರವಾಯಿತು. ಅವನು ದೇಹವನ್ನು ಪರಿತ್ಯಾಗ ಮಾಡಿದ. ದಿವ್ಯವಾದ ವಿಮಾನದಲ್ಲಿ ಕೂತುಕೊಂಡು ವಿಷ್ಣು ಲೋಕವನ್ನೇ ಸೇರಿಬಿಟ್ಟಿದ್ದಾನೆ. ಹೀಗೆ ಶ್ರೀಮದ್ ಭಾಗವತದ 8ನೇ ಸ್ಕಂದದ ಶ್ರವಣದಿಂದ ಆ ರಾಜನ ಬ್ರಹ್ಮಹತ್ಯೆ ದೋಷ ಪರಿಹಾರವಾಗಿತ್ತು. ಇಂತಹ ಶ್ರೀಮದ್ ಭಾಗವತ ಪರಮ ಮಂಗಳಕರವಾದದ್ದು. ಇಲ್ಲಿಗೆ 373ನೇ ಕತೆ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.